ಆತ್ಮೀಯರೇ ನಮಸ್ಕಾರ. ಮನೋದೈಹಿಕ ಶುದ್ಧೀಕರಣ ಧ್ಯಾನಕ್ಕೆ ಎಲ್ರಿಗೂ ಸ್ವಾಗತ. ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಕುತ್ತಿಗೆ ಹಾಗೂ ಬೆನ್ನುಹುರಿ ನೇರವಾಗಿರಲಿ. ಅಂಗೈಗಳು ಆಕಾಶವನ್ನು ನೋಡಲಿ. ನಿಮ್ಮ ಕೈಗಳನ್ನು ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿ ಸಂಕಲ್ಪ ಧ್ಯಾನ ಪೂರ್ತಿ ಮುಗಿಯುವವರೆಗೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣುಗಳನ್ನು ತೆರೆಯೋದು ಬೇಡ. ಜೀವಾತ್ಮರಾದ ನೀವು ನಿಮ್ಮ ಶರೀರದ ಒಳಭಾಗದಲ್ಲಿ ಮೂಗಿನ ತುದಿ ಮತ್ತು ನಾಭಿಯ ನಡುವೆ ನಿರಂತರವಾಗಿ ಹರಿತಿರುವಂಥ ಉಸಿರಾಟದ ಸಾಕ್ಷಿಯಾಗಿ ಆಳವಾದ, ಸಹಜವಾದ, ಸರಳವಾದ ಉಸಿರಾಟ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಮನಸ್ಸು ಅತ್ಯಂತ ಶಾಂತವಾಗಿರೋದನ್ನು ಗಮನಿಸಿ. ಶಾಂತವಾದ ಎಚ್ಚರದ ಮನಸ್ಸನ್ನು ಆಳವಾದ ಸುಪ್ತ ಪ್ರಜ್ಞಾ ಸ್ತರಕ್ಕೆ ಕರೆದೊಯ್ಯುವ ಸಮಯ. 10, 9, 8, 7, 6, 5, 4, 3, 2, 1. ನೀವೀಗ ಆಳವಾದ ಸುಪ್ತ ಪ್ರಜ್ಞಾ ಸ್ತರದಲ್ಲಿದ್ದೀರಿ. ನನ್ನ ಧ್ವನಿಯ ಹೊರತಾಗಿ ನಿಮಗೆ ಬೇರ್ಯಾವುದೇ ಶಬ್ದಗಳು ಕೇಳಿಸ್ತಾ ಇಲ್ಲ. ನನ್ನ ಧ್ವನಿಯನ್ನೇ ಹಿಂಬಾಲಿಸಿ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ದೈವಿ ಬೆಳಕಿನ ಸ್ನಾನವನ್ನು ಮಾಡೋಣ. ನಿಮ್ಮ ನೆತ್ತಿಯ ಮೇಲೆ ಆಕಾಶದಲ್ಲಿ ಅತ್ಯಂತ ವಿಶಾಲವಾದ, ಪ್ರಕಾಶಮಾನವಾದ ಶ್ವೇತವರ್ಣದ ದೈವಿ ಆರೋಗ್ಯ ಹಾಗೂ ದೈವಿ ಆನಂದದಿಂದ ಪರಿಪೂರ್ಣವಾಗಿ ತುಂಬಿರುವಂಥ ದೈವಿ ಬೆಳಕಿನ ಮೋಡದ ಕಲ್ಪನೆಯನ್ನು ಮಾಡಿಕೊಳ್ಳಿ. ಆ ದೈವಿ ಬೆಳಕಿನ ಮೋಡದಿಂದ ಒಂದು ಸಣ್ಣ ದೈವಿ ಬೆಳಕಿನ ಧಾರೆ ನಿಧಾನವಾಗಿ ಕೆಳಗೆ ಇಳಿತಾ ನೆತ್ತಿಯ ಮೂಲಕ ನಿಮ್ಮ ಶರೀರವನ್ನು ಪ್ರವೇಶ ಮಾಡಿದೆ. ತಲೆ, ನೆತ್ತಿ ಹಾಗೂ ಮೆದುಳಿನ ಎಲ್ಲ ಜೀವಕೋಶಗಳ ಒಳಭಾಗಕ್ಕೆ ಆ ದೈವಿ ಬೆಳಕು ನಿರಂತರವಾಗಿ ಹರಿತಾ ಆ ಜೀವಕೋಶಗಳ ಒಳಭಾಗದಿಂದ ಎಲ್ಲ ರೀತಿಯ ದೈಹಿಕ ನೋವುಗಳನ್ನು, ಮಾನಸಿಕ ಒತ್ತಡಗಳನ್ನು, ಕೋಪ, ಖಿನ್ನತೆ, ಚಿಂತೆ, ಬೇಸರ, ಸೋಲುಗಳನ್ನು, ಅವಮಾನಗಳನ್ನು, ಬೇಡದ ಹಳೆಯ ನೆನಪುಗಳನ್ನು ಪರಿಪೂರ್ಣವಾಗಿ ಬೇರು ಸಮೇತ ಕಿತ್ತು ಅದನ್ನು ನಿಮ್ಮ ಪಾದಗಳ ಮೂಲಕ ಹೊರಕ್ಕೆ ಭೂಮಿಯ ಆಳಕ್ಕೆ ಹರಿದು ಹೋಗ್ತಾ ಇರೋದನ್ನು ಗಮನಿಸಿ. ನೆತ್ತಿ, ಹಣೆ, ಕಣ್ಣುಗಳು, ಮೂಗು, ಬಾಯಿ, ಕೆನ್ನೆಗಳು, ಗಲ್ಲಗಳು, ಗಂಟಲು, ಭುಜಗಳು ಹಾಗೂ ಎರಡೂ ಕೈಗಳ ಒಳಕ್ಕೆ ಆ ದೈವಿ ಬೆಳಕು ನಿರಂತರವಾಗಿ ಹರಿತಾ ಅಲ್ಲಿನ ಜೀವಕೋಶಗಳ ಒಳಭಾಗದಿಂದ ಎಲ್ಲ ರೀತಿಯ ದೈಹಿಕ ನೋವು ಬಾಧೆಗಳನ್ನು, ಒತ್ತಡಗಳನ್ನು, ದೋಷಗಳನ್ನು ಪರಿಪೂರ್ಣವಾಗಿ ಬೇರು ಸಮೇತ ಕಿತ್ತು ಅದನ್ನು ನಿಮ್ಮ ಪಾದಗಳ ಮೂಲಕ ಹೊರಕ್ಕೆ ಹರಿಸುತ್ತಾ ಭೂಮಿಯ ಆಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಎದೆ, ಶ್ವಾಸಕೋಶ, ಹೃದಯ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳು, ಪ್ಯಾಂಕ್ರಿಯಾಸ್, ಲಿವರ್, ಕಿಡ್ನೀಸ್, ಗರ್ಭಕೋಶ,
ಹೊಟ್ಟೆ ಹಾಗೂ ಎದೆಯ ಎಲ್ಲ ಅಂಗಾಂಗಗಳ ಒಳಕ್ಕೆ ಆ ದೈವೀ ಬೆಳಕು ನಿರಂತರವಾಗಿ ಹರಿತ ಅಲ್ಲಿನ ಜೀವಕೋಶಗಳ ಒಳಭಾಗದಿಂದ ಎಲ್ಲ ರೀತಿಯ ದೈಹಿಕ ನೋವುಗಳನ್ನು, ಒತ್ತಡಗಳನ್ನು, ದೋಷಗಳನ್ನು ಪರಿಪೂರ್ಣವಾಗಿ ಬೇರು ಸಮೇತ ಕಿತ್ತು ಅದನ್ನು ನಿಮ್ಮ ಪಾದಗಳ ಮೂಲಕ ಹೊರಕ್ಕೆ ಹರಿಸುತ್ತಾ ಭೂಮಿಯ ಆಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ತಲೆ, ಕುತ್ತಿಗೆ, ಬೆನ್ನುಹುರಿ, ಸೊಂಟ, ಜನನೇಂದ್ರಿಯ, ತೊಡೆಗಳು, ಮಂಡಿಗಳು, ಮೀನುಖಂಡಗಳು, ಪಾದಗಳು ಹಾಗೂ ಕಾಲಿನ ಅಂಗಾಂಗಗಳ ಒಳಕ್ಕೆ ಆ ದೈವೀ ಬೆಳಕು ನಿರಂತರವಾಗಿ ಹರಿತ ಅಲ್ಲಿನ ಜೀವಕೋಶಗಳ ಒಳಭಾಗದಿಂದ ಎಲ್ಲ ರೀತಿಯ ದೈಹಿಕ ನೋವು ಬಾಧೆಗಳನ್ನು, ಒತ್ತಡಗಳನ್ನು ಹಾಗೂ ದೋಷಗಳನ್ನು ಪರಿಪೂರ್ಣವಾಗಿ ಬೇರು ಸಮೇತ ಕಿತ್ತು ಅದನ್ನು ನಿಮ್ಮ ಪಾದಗಳ ಮೂಲಕ ಹೊರಕ್ಕೆ ಹರಿಸುತ್ತಾ ಭೂಮಿಯ ಆಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ನಿಮ್ಮ ಇಡೀ ಶರೀರ ದೈವೀ ಬೆಳಕಿನಿಂದ ಪರಿಪೂರ್ಣವಾಗಿ ತುಂಬಿ ಹೋಗಿದೆ. ನಿಮ್ಮ ಇಡೀ ಅಸ್ತಿತ್ವ ಕೇವಲ ಬೆಳಕಾಗಿದೆ. ನಿಮ್ಮ ಶರೀರದ ಸುತ್ತಲೂ ಅತ್ಯಂತ ಪ್ರಕಾಶಮಾನವಾದ ಶಕ್ತಿಶಾಲಿಯಾದ ಬೆಳಕಿನ ಕವಚ ನಿರ್ಮಾಣವಾಗಿದೆ. ಈ ಬೆಳಕಿನ ಕವಚವು ನಿಮ್ಮನ್ನು ಮುಂದಿನ 24 ಗಂಟೆಗಳ ಕಾಲ ಎಲ್ಲ ರೀತಿಯ ದೈಹಿಕ ನೋವುಬಾಧೆಗಳಿಂದ, ಮಾನಸಿಕ ಒತ್ತಡಗಳಿಂದ, ರೋಗ ರುಜಿನಗಳಿಂದ, ಸೋಲು ಭೀತಿಗಳಿಂದ, ಋಣಾತ್ಮಕ ವ್ಯಕ್ತಿಗಳಿಂದ, ಋಣಾತ್ಮಕ ವಾತಾವರಣಗಳಿಂದ, ಋಣಾತ್ಮಕ ಚಿಂತನೆಗಳಿಂದ ಹಾಗೂ ದೈಹಿಕ ಅಪಘಾತಗಳಿಂದ ನಿಮ್ಮನ್ನು ಪರಿಪೂರ್ಣವಾಗಿ ರಕ್ಷಣೆಯನ್ನು ಮಾಡುತ್ತೆ. ನಿಮ್ಮ ಶರೀರ ಅತ್ಯಂತ ಆರೋಗ್ಯಪೂರ್ಣವಾಗಿದೆ. ನಿಮ್ಮ ಮನಸ್ಸು ಅತ್ಯಂತ ಪ್ರಶಾಂತವಾಗಿದೆ. ಶಾಂತವಾದ ಮನಸ್ಸಿನಿಂದ ಕೃತಜ್ಞತೆಗಳನ್ನು ಅರ್ಪಣೆ ಮಾಡುವ ಸಮಯ. ನಿಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಅತ್ಯಂತ ಶ್ರದ್ಧೆ ಹಾಗೂ ಪೂರ್ಣ ಶರಣಾಗತಿಯ ಭಾವನೆಯಿಂದ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಪಿಸು ಮಾತಿನಲ್ಲಿ ಉಚ್ಚಾರ ಮಾಡ್ತಾ ಹೋಗಿ. ಈ ಶರೀರದ ಹುಟ್ಟಿಗೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳಿಗೆ, ಈ ಬದುಕಿಗೆ ಮಾರ್ಗದರ್ಶನವನ್ನು ಮಾಡ್ತಿರುವಂಥ ಎಲ್ಲ ಗುರು ಪರಂಪರೆಗೆ, ಋಷಿ ಪರಂಪರೆಗೆ, ಈ ಬದುಕಿಗೆ ಆಧಾರವಾಗಿರುವಂಥ ಎಲ್ಲ ದೇವತಾ ಶಕ್ತಿಗಳಿಗೆ, ಪಿತೃದೇವತೆಗಳಿಗೆ, ಕುಲ ದೈವಕ್ಕೆ, ಇಷ್ಟ ದೈವಕ್ಕೆ, ಗ್ರಾಮ ದೈವಕ್ಕೆ, ಸ್ಥಾನ ದೈವಕ್ಕೆ ಹಾಗೂ ಬದುಕನ್ನು ಸುಗಮಯಗೊಳಿಸ್ತಿರುವಂಥ ಎಲ್ಲ ಚರ ಅಚರ ವಸ್ತು ವಾಹನಗಳಿಗೆ ಹೃದಯದ ಆಳದಿಂದ ಅನಂತ ಕೋಟಿ ಕೃತಜ್ಞತೆಗಳು. ನಮ್ಮಿಂದ ತಿಳಿದು ತಿಳಿಯದೆಯೋ ಕಾಯ ವಾಚ ಮನಸ ಯಾರಿಗೆಲ್ಲ ಕಷ್ಟ, ನಷ್ಟ, ನೋವು, ದುಃಖ, ತೊಂದರೆಗಳು ಉಂಟಾಗಿದೆಯೋ, ಹಾಗೆ ಯಾರ ಬಳಿ ನಮಗೆ ಕ್ಷಮೆಯನ್ನು ಕೇಳಬೇಕು ಅಂತಿದೆಯೋ ಅವರೆಲ್ಲರನ್ನ ಈ ಧ್ಯಾನ ತರಗತಿಗೆ ಆಹ್ವಾನವನ್ನು ಮಾಡಿ ಕಲ್ಪನೆ ಮಾಡ್ಕೊಳ್ಳಿ. ಅವರೆಲ್ಲರೂ ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಅಂತ. ಅವರೆಲ್ಲರ ಮುಂದೆ ಮಂಡಿಯೂರಿ ಕುಳಿತು ಪೂರ್ಣ ಕ್ಷಮೆಯನ್ನು ಕೇಳೋ ಸಮಯ. ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಹೋಗಿ, ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ, ನನ್ನ ಬಗ್ಗೆ ನಿಮ್ಮ ಹೃದಯದಲ್ಲಿ ತುಂಬಿರುವಂಥ ಎಲ್ಲ ರೀತಿಯ ಸಿಟ್ಟು, ಕೋಪ, ದ್ವೇಷ, ಅಸಹನೆ
ಬೇಸರ ಹಾಗೂ ಎಲ್ಲ ರೀತಿಯ ಋಣಾತ್ಮಕ ಭಾವನೆಗಳನ್ನು ಕ್ಷಮೆಯ ಜಲದಲ್ಲಿ ಪರಿಪೂರ್ಣವಾಗಿ ತೊಳೆದು ಹಾಕಿ ಅವುಗಳ ಜಾಗದಲ್ಲಿ ಕ್ಷಮೆ, ದಯೆ, ಕರುಣೆ, ಪ್ರೀತಿ, ಸಹನೆ ಹಾಗೂ ಶಾಂತತೆಯನ್ನು ತುಂಬಿಕೊಳ್ಳಿ. ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ, ಜನ್ಮ ಜನ್ಮಾಂತರಗಳ ಋಣ ಬಂಧನಗಳಿಂದ ನನ್ನನ್ನು ಪರಿಪೂರ್ಣವಾಗಿ ಬಿಡುಗಡೆಗೊಳಿಸಿ. ಅತ್ಯಂತ ಶರಣಾಗತಿಯ ಭಾವದಿಂದ ಅತ್ಯಂತ ಪಶ್ಚಾತ್ತಾಪಪೂರ್ವಕವಾದ ಮನಸ್ಸಿನಿಂದ ಕೇಳಿದ ನಿಮ್ಮ ಕ್ಷಮೆಯ ಮನವಿಯನ್ನು ಅವರು ಸ್ವೀಕರಿಸಿದ್ದಾರೆ. ನಿಮ್ಮನ್ನು ಹೃದಯಪೂರ್ವಕವಾಗಿ ಕ್ಷಮಿಸಿದ್ದಾರೆ. ಪೂರ್ಣ ಕ್ಷಮೆಯನ್ನು ನೀಡಿದ ಅವರಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಿ. ಯಾರಿಂದೆಲ್ಲ ನಿಮಗೆ ಕಷ್ಟ, ನಷ್ಟ, ನೋವು, ದುಃಖ, ತೊಂದರೆಗಳು ಉಂಟಾಗಿದೆಯೋ ಅವರೆಲ್ಲರ ಹೆಸರನ್ನು ಕೂಗಿ ಕರೆದು ಸೂಕ್ಷ್ಮ ರೂಪದಲ್ಲಿ ಅವರನ್ನು ಈ ಧ್ಯಾನ ತರಗತಿಗೆ ಆಹ್ವಾನವನ್ನು ಮಾಡಿ. ಅವರೆಲ್ಲರೂ ಸೂಕ್ಷ್ಮ ರೂಪದಲ್ಲಿ ಧ್ಯಾನ ತರಗತಿಗೆ ಬಂದಿದ್ದಾರೆ. ನಿಮ್ಮ ಮನಸ್ಸಿನ ಶಾಂತತೆಗಾಗಿ ಅವರೆಲ್ಲರನ್ನ ಹೃದಯಪೂರ್ವಕವಾಗಿ ಕ್ಷಮಿಸುವ ಸಮಯ. ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಹೋಗಿ. ನಿಮ್ಮಿಂದ ತಿಳಿದೋ ತಿಳಿಯದೆಯೋ ಕಾಯ, ವಾಚ, ಮನಸ ನನಗೆ ಉಂಟಾಗಿರುವಂಥ ಎಲ್ಲ ರೀತಿಯ ಕಷ್ಟ, ನಷ್ಟ, ದುಃಖ, ನೋವು, ತೊಂದರೆಗಳಿಂದ ನಿಮ್ಮ ಬಗ್ಗೆ ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವಂಥ ಎಲ್ಲ ರೀತಿಯ ಸಿಟ್ಟು, ಕೋಪ, ದ್ವೇಷ, ಅಸಹನೆ, ಬೇಸರ ಹಾಗೂ ಋಣಾತ್ಮಕ ಭಾವನೆಗಳನ್ನು ಕ್ಷಮೆಯ ಜಲದಲ್ಲಿ ಪರಿಪೂರ್ಣವಾಗಿ ತೊಳೆದು ಹಾಕ್ತಾ ಇದ್ದೀನಿ. ಅವುಗಳ ಜಾಗದಲ್ಲಿ ಕ್ಷಮೆ, ದಯೆ, ಕರುಣೆ, ಪ್ರೀತಿ, ಸಹನೆ ಹಾಗೂ ಶಾಂತತೆಗಳನ್ನು ತುಂಬಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಕ್ಷಮಿಸಿದ್ದೇನೆ. ಜನ್ಮ ಜನ್ಮಾಂತರಗಳ ಋಣ ಬಂಧನಗಳಿಂದ ನಿಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆಗೊಳಿಸಿದ್ದೇನೆ. ಪೂರ್ಣ ಕ್ಷಮೆಯನ್ನು ಪಡೆದ ಅವರುಗಳು ನಿಮಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಿದ್ದಾರೆ. ಅದನ್ನು ಸ್ವೀಕರಿಸಿ. ನಮಸ್ಕಾರ ಮುದ್ರೆಯಲ್ಲಿರುವಂಥ ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಗೆ ತನ್ನಿ. ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ, ಕ್ಷಮೆಯನ್ನು ಕೇಳ್ತಾ ಹಾಗೂ ಕ್ಷಮೆಯನ್ನು ನೀಡಿದ ನಿಮ್ಮ ಮನಸ್ಸು ಈಗ ಅತ್ಯಂತ ನಿರಾಳವಾಗಿದೆ, ಹಗುರವಾಗಿದೆ, ಶಾಂತವಾಗಿದೆ. ಆ ಪ್ರಶಾಂತತೆಯನ್ನು ಅನುಭವಿಸಿ. ನೀವೀಗ ದೈಹಿಕವಾಗಿ ಅತ್ಯಂತ ಆರೋಗ್ಯಪೂರ್ಣರಾಗಿದ್ದೀರಿ. ಮಾನಸಿಕವಾಗಿ ಅತ್ಯಂತ ಆನಂದಪೂರ್ಣರಾಗಿದ್ದೀರಿ. ನೀವೀಗ ಆಳವಾದ ಸುಪ್ತ ಪ್ರಜ್ಞಾ ಸ್ತರದಲ್ಲಿದ್ದೀರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆಳವಾದ ಸುಪ್ತ ಪ್ರಜ್ಞಾ ಸ್ತರದಲ್ಲಿರುವಂಥ ನಿಮ್ಮ ಮನಸ್ಸನ್ನು ನಿಧಾನವಾಗಿ ನಿಮ್ಮ ಶರೀರ ಪ್ರಜ್ಞೆಗೆ ಮರಳಿ ಕರೆದು ತರುವ ಸಮಯ. 10, 9, 8, 7, 6, 5, 4, 3, 2, 1. ನೀವೀಗ ಶರೀರ ಪ್ರಜ್ಞೆಗೆ ಮರಳಿದ್ದೀರಿ. ನಿಮ್ಮ ಕುತ್ತಿಗೆಯನ್ನು ನಿಧಾನವಾಗಿ ಎಡಕ್ಕೆ ತಿರುಗಿಸಿ. ನಿಮ್ಮ
ಕುತ್ತಿಗೆಯನ್ನು ನಿಧಾನವಾಗಿ ಬಲಕ್ಕೆ ತಿರುಗಿಸಿ ಕುತ್ತಿಗೆಯನ್ನು ನೇರ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಅಂಗೈಗಳನ್ನು ಮೃದುವಾಗಿ ಉಜ್ಜಿ ನಿಮ್ಮ ಎರಡೂ ಅಂಗೈಗಳನ್ನು ನಿಮ್ಮ ಮುಖದ ಮೇಲಿಡಿ. ನಿಮ್ಮ ಕಣ್ಣುಗಳ ಒಳಭಾಗದಲ್ಲಿ ಕಾಣ್ತಿರುವಂಥ ಕೋಟ್ಯಾನುಕೋಟಿ ನಕ್ಷತ್ರಗಳ ಬೆಳಕನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ಮುಖದಿಂದ ದೂರ ಸರಿಸಿ. ನಿಮ್ಮ ಕಾಲುಗಳನ್ನು ಮುಂದಕ್ಕೆ ಚಾಚಿ ಶರೀರವನ್ನು ಸಡಿಲ ಮಾಡಿ ವಿಶ್ರಮಿಸಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಧ್ಯಾನ ಪಯಣದಲ್ಲಿ ಪಾಲ್ಗೊಂಡ ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ವಂದನೆಗಳು.